ಸೆಕೆ ಆಗ್ತಾ ಇದೆ ಸಿಕ್ಕಾಬಟ್ಟೆ. ನಾನಂತೂ ಬೆವ್ವು ತೆಗಿದೀನಿ, ನೋಡ್ತಾ ಇರ್ಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯಕ್ಷಿತ್ ನ್ಯಾಚುರಲ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮಂಡೇ, ಸೊ ಇವತ್ತಿಂದ ನಾನು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಮನೆ ಫುಲ್ಲು ಪ್ರಿಪರೇಷನ್. ಇನ್ನೇನು ಜಾತ್ರೆನೂ ಸಹ ಹತ್ರ ಬಂತು. ನಮ್ದು ಜಾತ್ರೆ ಬಂದ್ಬಿಟ್ಟು 23rd ಸ್ಯಾಟರ್ಡೆ. ಸೊ ಹಾಗಾಗಿ ಜಾತ್ರೆಗೆ ಫುಲ್ ಪ್ರಿಪರೇಷನ್ ನಡೀತಾ ಇದೆ. ಮನೆಯಲ್ಲಿ ನೀವು ನೋಡ್ತಾ ಇರ್ಬೋದು ನಾವು ಯಾವ ರೀತಿ ಪ್ರಿಪರೇಷನ್ ಮಾಡ್ಕೊಳ್ತಾ ಇದೀವಿ. ಮನೆ ಕ್ಲೀನಿಂಗ್ ಆಗಿರ್ಬೋದು, ಎಲ್ಲದನ್ನು ಸಹ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಇವತ್ತಿನ ಯೂಟ್ಯೂಬ್ ಚಾನಲ್ನಲ್ಲಿ. ಸೊ ಈಗ ಫ್ರೆಂಡ್ಸ್, ಈ ವಿಡಿಯೋನ ನಾನು ಪಾರ್ಟ್ 1 ಪಾರ್ಟ್ 2 ಅಂದ್ರೆ ತುಂಬಾ ಲೆಂತಿ ಆದ್ರೆ ನಾನು ಪಾರ್ಟ್ 2ಗೆ ನಾನು ತಗೊಳ್ತೀನಿ. ಲೆಂತಿ ಆಗಿಲ್ಲ ಅಂದ್ರೆ ನಾನು ಈ ಪಾರ್ಟ್ 1 ಅಲ್ಲೇ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ, ಈಗ ಬೆಳಿಗ್ಗೆನ ಅಡಿಗೆ ನಮ್ಮಮ್ಮ ಇವತ್ತು ಅಡಿಗೆ ಮಾಡಿದ್ರು. ನುಗ್ಗೆಕಾಯಿ ಸಾರು ಮಾಡಿ, ರೈಸ್ ಮಾಡಿ, ಮುದ್ದೆ ಮಾಡಿದ್ರು. ಸೊ ಊಟನೂ ಆಯ್ತು. ಹಾಗೆ ಟೈಮ್ ಕೂಡ ಇವಾಗ ಅಮ್ಮ ಟೈಮ್ ಎಷ್ಟಮ್ಮ? ಟೈಮ್ ಇವಾಗ ಎಷ್ಟಿರ್ಬೋದಮ್ಮ? ಟೈಮ್ ಇವಾಗ 2 ಗಂಟೆ ಅನ್ಕೊಂತೀನಿ. ಮೇ ಬಿ ನಾನು ಟೈಮ್ ಕೂಡ ನೋಡ್ಲಿಲ್ಲ. ಇನ್ನ ನನ್ನ ಮಗನೂ ಸಹ ಮಲಗ್ತಾ, ಇವಾಗ ಆಫ್ಟರ್ನೂನು. ಸೊ ಕ್ಲೀನಿಂಗು ತುಂಬಾ ಜೋರಾಗಿ ನಡೀತಿದೆ. ನಮ್ಮ ಅಮ್ಮನ ನೋಡ್ಬೋದು ನೀವು. ನಮ್ಮ ಅಮ್ಮನ್ ನೋಡ್ರಿ, ನಮ್ಮ ಅಮ್ಮನ ಪೊಸಿಷನ್ ನೋಡ್ರಿ ಹೇಗಾಗಿದೆ ಅಂತೇಳಿ. ಫ್ರೆಂಡ್ಸ್, ನಮ್ಮ ಹಳ್ಳಿ ಸೈಡೆಲ್ಲ ನಾವೆಲ್ಲ ಹೀಗೆ ಕ್ಲೀನಿಂಗ್ ಮಾಡ್ಕೊಳ್ಳೋದು. ಯಾವ ಕ್ಲೀನರ್ನು ಸಹ ನಾವು ಕರ್ಸೋಲ್ಲ. ಮನೇನ ನಮಗೆ ಯಾವ ರೀತಿ ಬೇಕು ನಮಗೆ ನಾವೇ ಮಾಡ್ಕೊಂಡ್ರೆ ಹಳ್ಳಿಯಲ್ಲಿ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನ್ಸುತ್ತೆ. ಇನ್ನ ಡಸ್ಟ್ ಎಲ್ಲ ಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಎಲ್ಲಾನು ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ. ಪಕ್ಕೆ ತಗೊಂಡು ಅಮ್ಮ ಬಿದ್ರೆ, ನಮ್ಮಮ್ಮ ನೋಡ್ರಿ ಎಲ್ಲಿ ಬಿದ್ರೆ ಅಮ್ಮ, ಹುಷಾರು ಬಿದ್ರೆ ಹುಷಾರು. ಹೋಗಿ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ನಾನಿಲ್ಲಿ ಸಪೋರ್ಟ್ ತಗೊಂಡಿದ್ದೀನಿ. ಅಮ್ಮ ನನ್ನ ತಲೆ ಮೇಲೆ ಬೀಳ್ತೈತೆ. ನಾನೇನು ನೋಡಿ ಫ್ರೆಂಡ್ಸ್, ನನ್ನ ತಲೆ ಮೇಲೆ ಡಸ್ಟ್ ಬೀಳ್ತೈತೆ. ನಾನೇನು ಹಾಕೊಂಡಿಲ್ಲ ಅಮ್ಮ ತಲೆ ಮೇಲೆ. ಇನ್ನು ಎಲ್ಲಾ ರೂಮು ಆಕ್ಚುಲಿ ಇನ್ನ ಅಟ್ಟ ಅಲ್ಲಿ ನೋಡ್ತಾ ಇರ್ಬೋದು ನೋಡಿ, ಅಲ್ಲಿ ಮೇಲೆ ಆಗ್ತಾ ಇದೆ ನೋಡಿ ಸ್ಪೇಸು. ಇಲ್ಲಿ ಅಲ್ಲಿ ಹೊರಗಡೆ ಹೋಗಿ ನಮ್ಮ ಎಲ್ಲ ಕ್ಲೀನ್ ಮಾಡಿ ಬಂದ್ರು. ಅಟ್ಟ ಮೇಲೆಲ್ಲ ಎಷ್ಟೊಂದು ಡಸ್ಟ್ ಇತ್ತಲ್ವಾ, ಎಲ್ಲಾನು ಕ್ಲೀನ್ ಮಾಡಿದ್ರು. ಸೊ ಇವಾಗ ಇಲ್ಲಿ ಈ ರೂಮ್ ಕ್ಲೀನ್ ಮಾಡ್ತಾ ಇದಾರೆ. ಇದು ನಮ್ದು ಡೈನಿಂಗ್ ಹಾಲು, ಊಟದ ರೂಮ್ ಇದು. ಸೊ ಈ ರೂಮ್ ಕ್ಲೀನ್ ಮಾಡ್ತಾ ಇದ್ದಾರೆ. ಅಮ್ಮ ನಾನೇನಾದ್ರು ಟವಲ್ ಕಟ್ಕೊಂಬರ್ಲಾ? ತೂಳ್ ಬಿಟ್ಟೈತಮ್ಮ, ಆಮೇಲೆ ತಲೆ ಗಲೀಜಾಗಿ ಡ್ಯಾಂಡ್ರಫ್ ಜಾಸ್ತಿ ಆಗ್ಬಿಡುತ್ತೆ. ಹಾಗೆ ಫ್ರೆಂಡ್ಸ್, ಈಗ ನಾನು ಏನಾದ್ರು ತಲೆಗೆ ಕಟ್ಕೊಳ್ಳೋಣ, ಡಸ್ಟ್ ಬೀಳುತ್ತೆ ಅಂತ. ಇನ್ನ ನನ್ನ ಮಗನ ನೀವು ನೋಡ್ಬೋದು ನೋಡಿ, ಮಲಗಿಬಿಟ್ಟಿದ್ದಾನೆ. ಇದೆಲ್ಲ ಸಿಕ್ಕಾಪಟ್ಟೆ ಕಾಲಿಡಕ್ಕೂ ಜಾಗ ಎಲ್ಲ, ಅಷ್ಟು ಡಸ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ಡಸ್ಟು. ನಾವು ಇನ್ನ ಇವೆಲ್ಲ ಅಟ್ಟ ಎಲ್ಲ ಇದೆಯಲ್ಲ, ಅಟ್ಟ ಎಲ್ಲ ಇದೆ ನೋಡಿ, ಈ ತರ ಅಟ್ಟ ಇದೆಯಲ್ಲ ನಮ್ದು. ಸೊ ತುಂಬಾನೇ ಡಸ್ಟ್ ಆಗ್ತಾ ಇರುತ್ತೆ. ಹಾಗೆ ಇದಕ್ಕೆ ಏನಾದ್ರೂ ನಾವು ಮಾಡೋಣ ಅಂತ ಅನ್ಕೊಂಡೆ ಇವತ್ತು. ನಮ್ಮ ತಮ್ಮ ಒಂದು ಪ್ಲಾನಿಂಗ್ ಮಾಡಿದ್ದಾನೆ. ಆ ಪ್ಲಾನಿಂಗ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ತುಂಬಾನೇ ಚೆನ್ನಾಗಿದೆ ಪ್ಲಾನಿಂಗು, ಬಟ್ ನಮಗೂ ಗೊತ್ತಿಲ್ಲ. ಇನ್ನು ಟಿವಿನೆಲ್ಲ ನೋಡ್ಬೋದು ನೀವು ನೋಡಿ, ಟಿವಿನೆಲ್ಲ ನೀಟಾಗಿ ಮುಚ್ಚಿ ಕವರ್ ಮಾಡಿಬಿಟ್ಟಿದ್ದೀವಿ. ಅದನ್ನು ಸುಮ್ಮನೆ ಫೋಟೋನ ನಮ್ಮಮ್ಮ ಹಿಂಗಿಟ್ಬಿಟ್ಟೈತೆ ಗ್ಯಾಪು. ಅಮ್ಮ ಫೋಟೋ ಯಾಕಮ್ಮ ಹಿಂಗಿಟ್ಯಾ? ಬಿದ್ದೋದ್ರೆ ಗ್ಲಾಸ್ ಅಮ್ಮ, ಇಲ್ಲೈತಮ್ಮ ಜಾಗ ಕೂರ್ಸಕ್ಕೆ. ಯಪ್ಪ 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 ಯಪ್ಪ. ಕುತ್ಕೊಂತು. ಹಾಗೆ ಫ್ರೆಂಡ್ಸ್, ಟಿವಿ ಮೇಲೆಲ್ಲ ಈ ತರ ಕ್ಲೋಸ್ ಮಾಡಿಬಿಟ್ಟಿದ್ದೀವಿ. ಇನ್ನು ಎಲ್ಲ ನೀವು ನೋಡ್ಬೋದು, ಇವೆಲ್ಲ ಬೆಡ್ಶೀಟ್ ಇನ್ನು ವಾಶ್ ಮಾಡಬೇಕು. ಈ ಟಿವಿನೆಲ್ಲ ಮುಚ್ಚಿಟ್ಬಿಟ್ಟಿದ್ದೀನಿ. ಇನ್ನು ಇವು ಟೆಡ್ಡಿ ಬೇರ್ಗಳು, ಟೆಡ್ಡಿ ಡಸ್ಟ್ ಎಲ್ಲ ಕುತ್ಕೊಂಡ್ಬಿಡುತ್ತೆ ಅಂತೇಳಿ ನೀಟಾಗಿ ಮುಚ್ಚಿಟ್ಟಿದ್ದೀನಿ. ನನ್ನ ಮಗ ಆಗಿ ಮಕ್ಕಂಡ ನಿದ್ದೆ ಮಾಡ್ತಾನೆ, ನಿದ್ದೆ ಮಕ್ಕಂಡ. ಹಾಗೆ ಫ್ರೆಂಡ್ಸ್, ಈಗ ಮನೆಯನ್ನ ನೀವು ನೋಡ್ಬೋದು, ಇಲ್ಲಿ ಕಾಲ್ಗಿಡಕ್ಕಾಗಲ್ಲ ಎಷ್ಟು ಡಸ್ಟ್ ಇದೆ ಅಂತ. ಇಷ್ಟು ಡಸ್ಟ್ ಕೂಡ ಬಂದ್ಬಿಟ್ಟು ಏನದು ಮೇಲೆ ಹಟ್ಟ ಮೇಲಿಂದ ಬಂದಿರೋದು.
ಏನಪ್ಪಾ ಅಂತಂದ್ರೆ ಇನ್ನ ಹಾಗೆ ಫ್ರೆಂಡ್ಸ್, ನೀವು ಕೇಳ್ಬೋದು ಇಷ್ಟೊಂದು ಡಸ್ಟ್ ಮಾಡ್ಕೊಂಡಿದ್ದೀರಾ ಮನೆ ಅಂತ. ನಾವು ಅವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀವಿ. ಇದು ಇನ್ನ ಇಲ್ಲಿ ಧೂಳು ಮತ್ತೆ RCC ಅಂದ್ರೆ ಬಿಲ್ಡಿಂಗ್ ಮನೆ ಅಂದ್ರೆ ಅಷ್ಟೊಂದು ಡಸ್ಟ್ ಇರಲ್ಲ, ಅಲ್ಲಲ್ಲಿ ಧೂಳು ಹೊಡೆಯೋ ಇದ್ರಲ್ಲಿ ನಾವು ಕ್ಲೀನ್ ಮಾಡ್ಕೋಬಹುದು. ಬಟ್ ಇದು ಹಂಗಲ್ಲ ನೋಡಿ. ಹಳ್ಳಿ ನಾವು ಎಷ್ಟೇ ನೀಟ್ ಮಾಡಿದ್ರು ಸಹ ಡಸ್ಟ್ ಕುತ್ಕೊಳ್ಳುತ್ತೆ. ಅಟ್ಟ ಎಲ್ಲ ಇರೋದ್ರಿಂದ ಡಸ್ಟ್ ಜಾಸ್ತಿ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಯಾರಿಗೆಲ್ಲ ಈ ತರ ಹಳ್ಳಿ ಮನೆಯಲ್ಲಿ ಯಾರಿಗೆಲ್ಲ ಈ ತರ ಡಸ್ಟ್ ಇಂದು ಧೂಳೆಲ್ಲ ಹೊಡೆದು ಎಕ್ಸ್ಪೀರಿಯನ್ಸ್ ಇದೆ, ಅಥವಾ ನೀವು ಕಣ್ಣಾರೆ ಯಾರಾದ್ರೂ ನೋಡಿದ್ರೆ, ಅಥವಾ ನಿಮ್ಮ ಇವಾಗ ಸಿಟಿಲಿ ಇರೋರೆಲ್ಲ ಅಜ್ಜಿ ಮನೆ ಆ ತರ ಎಲ್ಲ ಇದ್ದೇ ಇರುತ್ತಲ್ವಾ ನೇಟಿವ್ ಪ್ಲೇಸ್ಗಳು. ಸೊ ಯಾರಿಗೆಲ್ಲ ಇದ್ರು ಈ ತರ ಎಲ್ಲ ನೋಡಿದ್ದೀರಾ ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡಿ. ಸೊ ಈಗ ಫ್ರೆಂಡ್ಸ್ ನೀರು ತೋರಿಸ್ತೀನಿ, ನಾನು ಇದನ್ನ ತೋರಿಸ್ತೀನಿ. ಇದು ನಮ್ಮ ಅಪ್ಪಾಜಿಯವರ ಬೆಡ್ರೂಮ್. ಇಲ್ಲೊಂದು ಸದ್ಯಕ್ಕೆ ಇದು ಮಿರರ್ ಅಂತ ಇಟ್ಟಿದ್ವಿ. ಮಿರರ್ ಕೂಡ ಕ್ಲೀನ್ ಮಾಡ್ಬೇಕು. ನಾವು ಒಂದು ವಾರದಿಂದ ಅಷ್ಟೇ ಕ್ಲೀನ್ ಮಾಡ್ತೇವೆ. ಎರಡು ವಾರದಿಂದ ಕ್ಲೀನ್ ಮಾಡಿಲ್ಲ. ಅಷ್ಟಕ್ಕೆ ನೋಡ್ರಿ ಎಷ್ಟು ಗಲೀಜು. ಇದೆಲ್ಲ ಬುಕ್ಸ್ ಎಲ್ಲ ಬುಕ್ಸ್ ಎಲ್ಲ ಹಾಕೈತೆ, ಎಷ್ಟೊಂದು ಗಲೀಜಿದೆ ಅಂತ ನೀವು ನೋಡ್ಬೋದು. ಹಾಗೆ ನಾಯಿ ಮರಿನ ತಂದಿಲ್ಲಿ ಇಟ್ಬಿಟ್ಟಿದೀನಿ, ಡಸ್ಟ್ ಆಗ್ಬಿಡುತ್ತೆ ಅಂತ. ಇನ್ನ ಇವ್ರು ನನ್ನ ತಂದೆ ತಾಯಿ ನಮ್ಮ ನೋಡ್ರಿ ಫ್ರೆಂಡ್ಸ್, ಇಲ್ಲೆಲ್ಲ ಡಸ್ಟ್ ಹೆಂಗ್ ಸಿಗ್ತಿದೆ ಅಂತ ನೀವು ನೋಡ್ಬೋದು. ನೋಡಿಲ್ಲಿ ಸೊಳ್ಳೆ ಜಾಸ್ತಿ ಅಂತ ಇಲ್ಲೊಂದು ಸೊಳ್ಳೆ ಪರ್ದೆ ಐತೆ. ಸೊಳ್ಳೆ ಜಾಸ್ತಿ ಅಂತ ನೋಡ್ರಿ ಎಷ್ಟೊಂದಿದೆ. ಡಸ್ಟ್ ಎಲ್ಲ ಚೆನ್ನಾಗಿ ಕುತ್ಕೊಂಡ್ಬಿಟ್ಟಿದೆ. ಇನ್ನ ಈ ಬೆಡ್ಶೀಟ್ ಎಲ್ಲಾನು ತುಂಬಾ ವಾಶ್ ಮಾಡ್ಲಿಕ್ಕೆ. ಹಾಗೆ ಫ್ರೆಂಡ್ಸ್, ಇವಾಗ ನಮ್ಮ ಅಮ್ಮಂದು ಪ್ಲಾನಿಂಗು ಬಂದ್ಬಿಟ್ಟು ಎಲ್ಲ ರೂಮು ಧೂಳು ಹೊಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಬಣ್ಣ ಹೊಡಿಲಿಕ್ಕೆ ಈಸಿ ಆಗುತ್ತೆ ಅಂತೇಳಿ. ಸೊ ಹಾಗಾಗಿ ಮೊದಲಿಗೆ ಎಲ್ಲಾನು ಫಸ್ಟ್ ಧೂಳು ಹೊಡ್ಕೊಂಡ್ಬಿಡ್ತಾ ಇದ್ದಾರೆ ಮನೆಯೆಲ್ಲ. ನೀವು ನೋಡ್ಬೋದು ಎಷ್ಟು ಡಸ್ಟ್ ಆಗಿದೆ ಅಂತ, ಸಿಕ್ಕಾಪಟ್ಟೆ ಮೆಸ್ಸಿಯಾಗಿ ಕಾಣ್ತಾ ಇದೆ. ಇದೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ನಮಗೆ ಸಾಕಾಗ್ಬಿಡುತ್ತೆ. ಇನ್ನು ನನ್ನ ತಂಗಿ ಡ್ಯೂಟಿಗೆ ಹೋಗಿದ್ದಾಳೆ. ಇದು ಫುಲ್ ಇನ್ಚಾರ್ಜ್ ನಂದು, ನಮ್ಮ ಅಮ್ಮಂದು ಇಬ್ಬರದೇ. ಇನ್ನು ನಮ್ಮ ಅಪ್ಪಾಜಿನ ನೀವು ಕೇಳೋದಾದ್ರೆ, ನಮ್ಮ ಅಪ್ಪಾಜಿ ಗದ್ದೆಗೆ ಗೊಬ್ಬರ ಹಾಕ್ಲಿಕ್ಕೆ ಇದೆಯಲ್ಲ, ಸೊ ಹಾಗಾಗಿ ಗೊಬ್ಬರ ತಗೊಂಡೋಗಿದ್ದಾರೆ ನಮ್ಮ ಅಪ್ಪಾಜಿ ಮತ್ತೆ ನನ್ನ ತಮ್ಮ. ಸೊ ನನ್ನ ತಮ್ಮಂಗೆ 10 o'clock ಮೇಲೆ ಫ್ರೀ ಆಗ್ತಾನೆ ಅವನು. ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅವ್ನು ಜಿಮ್ ಓಪನಿಂಗ್ ಇಂದೆಲ್ಲ. ಅವನು ರೀಸೆಂಟಾಗಿ ಜಿಮ್ ಓಪನ್ ಮಾಡ್ಕೊಂಡಿದ್ದಾನಲ್ವ, ಅವನಿಗೆ ಸ್ವಲ್ಪ ಬ್ಯುಸಿ ಇರ್ತಾನೆ. ಆದರೂ ಮಾರ್ನಿಂಗ್ 5 to 10 ಕ್ಲೋಸ್ ಮಾಡ್ತಾನಲ್ವ, ಹಾಗಾಗಿ ಅವನು ಫ್ರೀ ಇರ್ತಾನೆ. ಇವಾಗ ಅವ್ರು ಗೊಬ್ಬರ ತರಕ್ಕೆ ಹೋಗಿದ್ದಾರೆ, ನೋಡ್ತಾ ಇರ್ಬೋದು ನೋಡಿ. ಕ್ಲೀನಿಂಗು ಫ್ರೆಂಡ್ಸ್, ಇದೆಲ್ಲ ಕ್ಲೀನಿಂಗ್ ಮಾಡಿಸ್ರಲ್ಲಿ ನಮಗೆ ಸಾಕಾಗ್ಬಿಡುತ್ತೆ ಅಂತಾನೆ ಇರ್ಬೋದು. ಇಲ್ಲ ಹೊರಗಡೆ ಹಾಗೆ ಫ್ರೆಂಡ್ಸ್, ನಾವಿದ್ದು ಇದೆಯಲ್ಲ, ಇದು ಬಾಕ್ಸ್ ತೊಗೊಂಡ್ವಿ ಬೆಳಿಗ್ಗೆ. ಬಾಕ್ಸ್ ತಂದರೆ ಇವೆಲ್ಲ ವಾಷಬಲು. ನಮಗೇನಿಲ್ಲ, ಚಾನಲಲ್ಲಿ ನೀರು ಬಿಟ್ಟಿರ್ತಾರೆ. ಸೊ ಹಂಗಾಗಿ ಎಲ್ಲ ಅದ್ರಲ್ಲಿ ಅನ್ಕೊಂಡಿದ್ದೀನಿ. ಹೋಗಮ್ಮ ತಡಿ. ನಮ್ಮಮ್ಮ ಹೇಳ್ತಿದ್ದಾರೆ, ನಮ್ಮಮ್ಮಂದು ಪೊಸಿಷನ್ ಯಾವ ಥರ ಇದೆ ಅಂದರೆ ಫುಲ್ ಪ್ಯಾಕಪ್ ಆಗಿ ಕಳ್ಳರ ಥರ ಕಾಣ್ತಾ ಇದ್ದೀನಿ ನಾನು ಅಂತ ಹೇಳಿದ್ ನಮ್ಮಮ್ಮ. ಹಾಗೆ ಫ್ರೆಂಡ್ಸ್, ಇನ್ನು ಇಲ್ಲಿ ನೋಡ್ಬೋದು ನೀವು ಬಟ್ಟೆ ಎಲ್ಲ ವಾಶ್ ಮಾಡಿ ನೆನ್ನೆ ವಾಶ್ ಮಾಡ್ಕೊಂಬಂದ್ರು. ನೆನ್ನೆ ಸಂಡೇ ಅಲ್ವಾ, ಸೊ ನನ್ನ ತಂಗಿನೂ ಇದ್ಲು ಅಂತೇಳಿ ವಾಶ್ ಮಾಡ್ಕೊಂಬಂತು. ಹಾಗೆ ಪಪ್ಪಾಯ ನೋಡಿ, ಪಪ್ಪಾಯ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಪಪ್ಪಾಯ ನೋಡ್ಬೋದು ನೋಡಿ, ಇದು ಮನೆ ಹತ್ರನೇ ಬಿಟ್ಟಿರೋದು. ಈ ಬಿಸಿಲಲ್ಲಿ ಪಪ್ಪಾಯ ತಿಂದರೆ ಅಷ್ಟೇ, ಯಾಕೆಂದರೆ ಪಪ್ಪಾಯ ತುಂಬ ಹೀಟ್ ಅಂತಾರಲ್ವಾ, ಜಾಸ್ತಿ ತಿನ್ನಬಾರ್ದು. ಬಟ್ ಏನು ಮಾಡೋಕ್ಕೋಗಲ್ಲ. ಇನ್ನು ನಮ್ಮ ಮನೇಲಿ ಎಷ್ಟು ಕೆಲಸ ಪೆಂಡಿಂಗ್ ಇದೆ ಅಂತ ಫ್ರೆಂಡ್ಸ್. ಈಗ ಹಾಸಿಗೆನೆಲ್ಲ ತಂದು ಬಿಸಿಲಿಗೆ ಹಾಕೈತವಮ್ಮ. ಹಾಗೆ ಇದು ಹುಣಸೆ ಹಣ್ಣು ಫುಲ್ ಕವರಿಂಗ್ ಆಗೈತೆ. ಇವಾಗಂತೂ ಹುಣಸೆ ಹಣ್ಣು ಕ್ಲೀನ್ ಮಾಡೋಕ್ಕಾಗಲ್ಲ. ಸೊ ನೋಡಿ, ಯಪ್ಪ ಎಷ್ಟೊಂದು ಕೆಲಸ ಇದೆ ಅಂದರೆ ಎಲ್ಲನೂ ನಾನು ನೀಟ್ ಮಾಡಿ ನಿಮ್ಗೆ ಒಂದ್ಸಲ ತೋರಿಸ್ತೀನಿ, ಎಷ್ಟು ನೀಟಾಗಿದೆ, ಎಷ್ಟು ನೀಟಾಗಿ ಕಾಣ್ತಿದೆ ಅಂತೇಳಿ. ನಮಗೆ ಎಷ್ಟು ದಿನ ಟೈಮ್ ತೊಗೋಬೋದು ಅಂತೇಳಿ ಕಮೆಂಟ್ ಮಾಡಿ. ಇದನ್ನೆಲ್ಲ ನಾವು ಕ್ಲೀನ್ ಮಾಡೋಷ್ಟರಲ್ಲಿ ಎಷ್ಟು ದಿನ ಟೈಮ್ ತೊಗೋಬೋದು ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನ್ನ ಮಗನ ನೋಡಿ, ಗಾಡಿ ಚೇರು ಎಲ್ಲನೂ ಆಚೆ ಬಂದುಬಿಟ್ಟೈತೆ ನೋಡಿ. ಜಸ್ಟ್ ಇವನ್ನೆಲ್ಲ ಇನ್ನೂ ಏನದು ಬೆಡ್ಶೀಟ್ ಎಲ್ಲ ಒಗಿಬೇಕು. ಓ ಮೈ ಗಾಡ್, ನನ್ನ ಮಗ ನೋಡಿ ಹೆಂಗೆ ಮಕ್ಕಂಡವನೆ ಅಂತ. ನನ್ನ ಮಗ ಒಚ್ಕೊಳ್ಳೋದೇ ಇಲ್ಲ, ಅದೇ ಮೈನ್ ಪ್ರಾಬ್ಲಮ್ಮು ಫ್ರೆಂಡ್ಸ್.
ಎಷ್ಟು ಹಚ್ಚಿದ್ರು ಒದಿತಿರ್ತಾನೆ. ಅವ್ನು ಚಿಕ್ಕದ್ರಿಂದ ಬರೀ ಅದೇ ಆಗೋಯ್ತು. ಇವಾಗ ನನ್ನ ಕೆಲಸ ಏನಪ್ಪಾ ಅಂತಂದ್ರೆ ಸ್ಟೋವ್ ಕ್ಲೀನ್ ಮಾಡ್ತಪ್ಪ. ಅಮ್ಮ ಏನಮ್ಮ ಎಲ್ಲ ತಗೊಂಡಾಗ ಆಚೆ ಹಾಕಿ ಬಂದಿದ್ಯಲ್ಲ, ಆಚೆ ಹಾಕಿ ಬಂದಿದ್ಯಲ್ಲ, ನಾನು ಇದೇನಪ್ಪ ಅಂತ ನೋಡ್ತಾ ಇದ್ದೀನಿ. ಇದು ಅಮ್ಮ ಏನೇನೋ ಆಚೆ ಹಾಕಿದ್ಯಾ ಒಳಗಡೆ ಅಡುಗೆ ಮನೆಯಲ್ಲಿ. ಇದು ಏನಮ್ಮ ಇಷ್ಟೊಂದು ಬಿಲ್ಡಿಂಗ್ ಮನೆ ಆದ್ರೆ ಇಷ್ಟೊಂದು ಇರಲ್ಲ ಅಲ್ಲೇನಮ್ಮ. ಅದಕ್ಕೆ ತಮ್ಮಂಗೆ ಸ್ವಲ್ಪ ಬೇಗ RCC ಮನೆ ಕಟ್ಟು ಅಂತ ಹೇಳ್ಬೇಕು. ಆಯ್ತು ಬಿಡಮ್ಮ, ಆಯ್ತು. ಹಾಗೆ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಸ್ವಲ್ಪ ಇದು ದಿನಸಿ ಸ್ಟೋರೇಜ್ ರೂಮ್ ಅಂದ್ರೆ ಭತ್ತ, ಇವೆಲ್ಲ ಭತ್ತದ ಮೂಟೆ. ಸೊ ಇಲ್ಲಿನೂ ಸಹ ಬಣ್ಣ ಹೊಡಿಬೇಕು. ಡಸ್ಟ್ ತೋರಿಸ್ತೀನಿ ಬನ್ನಿ. ಇದೆ ಅಂತೇಳಿ ಈ ಕೋಟಿ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇನ್ನು ಈ ರೂಮ್ ಹೊಡಿಬೇಕಲ್ಲ ಅಮ್ಮ. ಇದು ಬಿಟ್ರೆ ನೆಕ್ಸ್ಟು ನಮ್ದೊಂದು ರೂಮ್ ಇದೆ, ಅದು ಬಟ್ಟೆ ರೂಮು. ಫ್ರೆಂಡ್ಸ್, ಇದು ಬಟ್ಟೆ ರೂಮು. ಇಲ್ಲೂ ಸಹ ಕ್ಲೀನ್ ಮಾಡೋದಿದೆ ಸಿಕ್ಕಾಪಟ್ಟೆ. ಹಾಗೆ ಫ್ರೆಂಡ್ಸ್, ಎಲ್ಲನೂ ನೀಟಾಗುತ್ತಲ್ಲ ಅವಾಗ ನಮ್ಮ ಅಮ್ಮನ ಮನೆ ಟೂರ್ನ ಸಹ ನಾನು ಮಾಡ್ತೀನಿ, ಮನೆ ಟೂರು ಹೇಗಿದೆ ಅಂತೇಳಿ. ಹಾಗೆ ಫ್ರೆಂಡ್ಸ್, ನನ್ನ ಕೆಲಸ ಏನಪ್ಪ ಇಲ್ಲಿ ಅಂತಂದರೆ, ನನ್ನ ರೋಲ್ ಮೇನ್ ರೋಲ್ ಬಂದ್ಬಿಟ್ಟು ಕಿಚನ್ ಕ್ಲೀನಿಂಗ್ ಮಾಡ್ಕೊಳ್ಳೋದು. ಕಿಚನ್ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಅಂತಂದರೆ ನಾನು ಇಲ್ಲಿರೋದು ಎಲ್ಲನೂ ವಾಶ್ ಮಾಡ್ಲಿಕ್ಕೆ ಹಾಕಿ ಅವೆಲ್ಲ ವಾಶ್ ಮಾಡಿ ಶೆಲ್ಫ್ ಎಲ್ಲ ಒರೆಸಿ, ಇನ್ನು ಇಲ್ಲಿ ಪೇಂಟ್ ಹಾಕಬೇಕು, ಇಲ್ಲಿ ಇನ್ನೂ ಡಸ್ಟ್ ಕ್ಲೀನಿಂಗ್ ಮಾಡಬೇಕು. ಅಡುಗೆ ಮನೆ ಸಿಕ್ಕಾಪಟ್ಟೆ ಟೈಮ್ ಇಡಿಸುತ್ತೆ ಫ್ರೆಂಡ್ಸ್, ಅದು ನಿಜ ಅಲ್ವಾ. ಸಿಕ್ಕಾಪಟ್ಟೆ ಟೈಮ್ ಇಡಿಸುತ್ತೆ ಅಡುಗೆ ಮನೆ ಮಾತ್ರ, ಕೆಲಸ ಜಾಸ್ತಿ. ಸೊ ಇವಾಗ ನಮ್ಮಮ್ಮ ಹೇಳಿ ನೋಡಿ ಇಲ್ಲೇ ಇಟ್ಬಿಟ್ಟಿದ್ದಾರೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಎಲ್ಲನೂ ಸಿಕ್ಕಾಪಟ್ಟೆ ಡಸ್ಟ್ ಆಗಿಬಿಟ್ಟಿದೆ. ಸೊ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು. ಇವಾಗ ನಾನು ಪಾತ್ರೆನೆಲ್ಲ ಆಚೆ ಹಾಕ್ಬಿಡ್ತೀನಿ, ಎಲ್ಲನೂ ತೆಗೆದು ಆಚೆ ಹಾಕ್ತೀನಿ. ನಾಳೆ ವಾಶ್ ಮಾಡ್ಕೊಂಡ್ರೆ ಆಯಿತಾ, ಯಾಕೆಂದರೆ ಇವತ್ತು ನೀರು ಬಿಡಲ್ಲ. ಸೊ ಹಾಗಾಗಿ ನಾವು ನಾಳೆನೇ ಕ್ಲೀನ್ ಮಾಡ್ಕೋಬೇಕು. ಹಾಗಾಗಿ ಎಲ್ಲನೂ ತೊಗೊಂಡೋಗಿ ಹಾಕ್ತೀನಿ. ಇನ್ನು ಯಾರೂ ಏನೂ ತೊಗೊಂಡೋಗಲ್ಲ ಇಲ್ಲಿ ನಮ್ಮ ಅಮ್ಮನ ಮನೆ ಹತ್ರ. ಕಳ್ಳರು ನೀವು ಕೇಳ್ಬೋದು, ಹೊರಗಡೆ ಹಾಕಿ ನಾಳೆ ಕ್ಲೀನ್ ಮಾಡಿದ್ರೆ ಯಾರು ಏನು ಎತ್ಕೊಂಡು ಹೋಗಲ್ಲ ಅಂತ. ಖಂಡಿತ ಯಾರು ಏನಿಲ್ಲಿ ತಗೊಂಡೋಗಲ್ಲ. ಸೊ ಹಾಗಾಗಿ ಎಲ್ಲನೂ ವಾಶ್ ಮಾಡ್ಲಿಕ್ಕೆ ಹಾಕ್ಬಿಟ್ಟು ನೆಕ್ಸ್ಟ್ ಕ್ಲೀನ್ ಮಾಡಿಕೊಂಡು ಆ ವಿಡಿಯೋನ ಸಹ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಕೊನೆವರೆಗೂ ಸ್ಕಿಪ್ ಮಾಡಿ ಕೊಡಿ. ನೀನು ನಾನು ಎತ್ಕೊಳ್ಳೋಗಿ ಹಂಗೆ ಮಾಡ ಬೆಟ್ರು. ಫ್ರೆಂಡ್ಸ್, ಈಗ ನಾನು ಕಿಚನಲ್ಲಿ ಸಾಮಾನುಗಳನ್ನೆಲ್ಲ ಅಂದರೆ ಪಾತ್ರೆ ಎಲ್ಲನೂ ನಾನು ತೆಗ್ದಿಡ್ತಾ ಇದ್ದೀನಿ. ನಮ್ಮಮ್ಮನೂ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು, ಯಾಕೆಂದರೆ ಒಬ್ಬಳು ಕೈಯಲ್ಲೇ ತೆಗೆದು ಎಲ್ಲನೂ ಆಚೆ ಇಡೋಕ್ಕಾಗಲ್ಲ. ಸೊ ಇಬ್ಬರು ಬೇಕೇ ಬೇಕು. ಸೊ ಹಾಗಾಗಿ ನಮ್ಮಮ್ಮ ತೆಗೆದು ಕೊಡ್ತಾಯಿದ್ರು, ನಾನು ತೊಗೊಂಡೋಗಿ ಇಡ್ತಾ ಇದ್ದೆ. ಸೊ ಅಡುಗೆ ಮನೆ ಸಾಮಾನೆಲ್ಲ ನೀಟಾಗಿ ಸಾಗಿಸ್ಕೊಳ್ತಾ ಇದ್ದೀವಿ.
ಆಗ್ತಾ ಇದೆ ಸಿಕ್ಕಾಬಟ್ಟೆ. ನಾನಂತೂ ಬೆವ್ವು ತೆಗಿದೀನಿ, ನೋಡ್ತಾ ಇರ್ಬೋದು. ಹಾಗೆ ಫ್ರೆಂಡ್ಸ್, ಇನ್ನು ಕಿಚನ್ ಎಲ್ಲ ನಾವು ಇಲ್ಲಿ ಖಾಲಿ ಖಾಲಿ ಮಾಡಿದ್ವಿ. ಇದೊಂದು ಸ್ಟ್ಯಾಂಡ್ ಇತ್ತು ನೋಡಿ, ಎಲ್ಲ ಇನ್ನು ಕಿಚನ್ ಎಲ್ಲ ನೋಡಿ ಎಲ್ಲ ಖಾಲಿ ಖಾಲಿ. ಸೊ ಎಲ್ಲನೂ ಖಾಲಿ ಮಾಡಿದ್ವಿ, ಪಾತ್ರೆನೆಲ್ಲ ಆಚೆ ಶಿಫ್ಟ್ ಮಾಡಿದ್ವಿ. ಹಾಗೆ ಇನ್ನು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು, ಇಲ್ಲಿ ಸ್ವಲ್ಪ ನಾನು ಸಾಮಾನುಗಳನ್ನ ತಂದು ಹಾಕಿದ್ದೀನಿ. ಸ್ವಲ್ಪ ಸಾಮಾನು ಹಾಕಿದ್ದೀನಿ ಅಂದರೆ ನಾವೇನು ಯೂಸ್ ಮಾಡ್ಕೊಳ್ತೀವೋ ಅದು ಪಾತ್ರೆನಷ್ಟೇ ನಾನು ಆಚೆ ಹಾಕಿರೋದು. ಹಾಗೆ ಡಬ್ಬಗಳೆಲ್ಲ ಬರುತ್ತಲ್ಲ ದಿನಸಿ ಫಿಲ್ ಮಾಡೋದು, ಅದನ್ನು ಆಚೆ ಹಾಕಿದ್ದೀನಿ. ಇಲ್ಲಿ ಮಾತ್ರ ನಾವು ಬಳಸೋಂಥ ಸಾಮಾನುಗಳೆಲ್ಲ ನಾನು ಇಲ್ಲಿ ತಂದು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಸಾಮಾನುಗಳೆಲ್ಲ ತಂದು ಹಾಕಿದ್ದೀನಿ. ಇದು ಮೆಣಸಿನ್ಕಾಯಿ ನಂಗೆ ಆಗ್ಬಿಟ್ಟಿದೆ, ಸೊಪ್ಪು ಇದೆಲ್ಲ ಒಣಗೋಗ್ಬಿಟ್ಟಿದೆ, ಇದನ್ನೆಲ್ಲ ಸ್ಪೇರಾಗಿ ಮಾಡಬೇಕು. ಹಾಗೆ ಇಲ್ಲಿ ಊಟ ಬೆಳಗ್ಗೆ ಅಮ್ಮ ಅಡುಗೆ ಮಾಡಿದ್ರಲ್ಲ, ಇಲ್ಲಿ ತಂದಿಕ್ಕಿದ್ದೀನಿ. ನಾವು ಯೂಸ್ ಮಾಡ್ಕೊಂಡಿದ್ದು ಆಯಿಲ್ ಫ್ರೆಂಡ್ಸ್. ಇದು ಆಯಿಲ್ ಬಟ್ ನೋಡಿ, ಇದು ಬಂದುಬಿಟ್ಟು ಗೋಲ್ಡ್ ವಿನ್ನರು 3 ಲೀಟ್ರ್ ಇದೆಯಂತೆ. ಸೊ ನನಗೆ ಎಣ್ಣೆಗಿಂತ ಅದು ಬಾಟಲ್ ಶೇಪ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ. ಹಾಗೆ ಇದು ವೆಜಿಟೇಬಲ್ಸ್ ತಂದಿದ್ರು, ಇನ್ನೂ ನಾವು ತರಕಾರಿ ಬುಟ್ಟಿಗೆ ಹಾಕಿಲ್ಲ. ಹಾಗೆ ದಿನಸಿ ಕೂಡ ತೊಗೊಂಬಂದಿದ್ದಾರೆ. ಏನೆಲ್ಲ ತೊಗೊಂಬಂದಿದ್ದಾರೆ ಅಂತೇಳಿ ಅದನ್ನು ಸಹ ನಿಮ್ಮೊಂದಿಗೆ ಲಾಗಲ್ಲಿ ಸಪ್ರೇಟ್ ಲಾಗಲ್ಲಿ ಶೇರ್ ಮಾಡ್ತೀನಿ. ಇದು ಉಳ್ಳಿಕಾಳು, ಇದಿಷ್ಟು ನಾವು ಇಲ್ಲಿ ತಂದು ಹಾಕಿದ್ದೀನಿ. ಹಾಗೆ ಇನ್ನು ಆಚೆ ನೀವು ನೋಡೋದಾಗುತ್ತೆ. ಹಾಗೆ ನಾನು ಇನ್ನೊಂದ್ಸಲ ವ್ಯೂ ತೋರಿಸ್ಬಿಡ್ತೀನಿ. ಫುಲ್ ಖಾಲಿ 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 ಆಯ್ನಾ ಖಾಲಿ 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 ಅಂದ್ಯಾ. ಹಾಗೆ ಫ್ರೆಂಡ್ಸ್, ಇನ್ನು ನಮ್ಮ ಅಪ್ಪಾಜಿ ನಮ್ಮ ತಮ್ಮನೂ ಸಹ ಬಂದರು. ಹಾಗೆ ಪಾತ್ರೆ ನೋಡ್ಬೋದು ಎಲ್ಲ ಹಾಕಿದ್ದೀವಿ ಅಂತ ನೋಡಿರಿ. ಇಲ್ಲಿ ಇಟ್ಟಿದ್ದೀವಿ ಆಚೆ, ಇಲ್ಲಿ ಡಬ್ಬಗಳನ್ನೆಲ್ಲ ಇಟ್ಟಿದ್ದೀನಿ. ಇದರಲ್ಲಿ ದಿನಸಿ ಐಟಮ್ಸ್ ಇದಾವಲ್ಲ, ತುಂಬ ಡಸ್ಟ್. ನಮ್ಮಮ್ಮ ಹಂಗೆ ಡಸ್ಟು ಗಾಡಿ ಹೊಡೆದ್ರಲ್ಲ, ಅಷ್ಟು ಅವ್ರಿಗೆ ಇಷ್ಟೊಂದು ಡಸ್ಟ್ ಆಗಿದೆ. ಎಲ್ಲ ಕ್ಲೀನ್ ಮಾಡಬೇಕು. ಪಾತ್ರೆಗಳೆಲ್ಲ ಇಲ್ಲಿ ತಂದು ಹಾಕಿದ್ದೀವಿ. ಫ್ರೆಂಡ್ಸ್, ನೀವು ನೋಡ್ಬೋದು ನೋಡಿ ಆಚೆನೂ ಎಷ್ಟು ಹೇಗಾಗಿದೆ ಅಂತೇಳಿ. ಫುಲ್ಲು ಪಾತ್ರೆ ಎಲ್ಲ ಹೇಗಾಗಿದೆ ಅಂತೇಳಿ. ಅವಾಗ ಗೊಬ್ಬರ ತಗೊಂಬಂದ್ರಾ? ತಗೊಂಬಂದಿಲ್ಲ ಯಾಕಪ್ಪ? ಏಕೆ? ಗೊಬ್ಬರ ತರೋಣ ಅಂತಾನೆ ತಾನೇ ಹೋಗಿದ್ದು. ಇನ್ನು ಅಲ್ಲಿ ಅದು ಅಡುಗೆ ಮನೆ ಸ್ವಲ್ಪ ಧೂಳು ಹೊಡಿಬೇಕು. ಏನಾದ್ರು ಬಣ್ಣ ಹೊಡೆದು ಕೊಟ್ಟರೆ ಆಯಿತು. ಪಾತ್ರೆ ಎಲ್ಲ ನಾಳೆ ಜೋಡಿಸ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಇದು ವಿಡಿಯೋ ತುಂಬ ಲೆಂತಿ ಆಗ್ತಾ ಇದೆ. ಸೊ ಹಾಗಾಗಿ ನಾನು ಪಾರ್ಟ್ 2 ಸಹ ಈ ಲಾಗ್ನ ಮನೆ ಕ್ಲೀನಿಂಗ್ ಲಾಗ್ ಅಂದರೆ ಜಾತ್ರೆ ಪ್ರಿಪರೇಷನ್ ಲಾಗ್ನ ಸಹ ಶೇರ್ ಮಾಡ್ತೀನಿ. ಮಿಸ್ ಮಾಡಿದೆ ನೋಡಿ ಫ್ರೆಂಡ್ಸ್. ಅಮ್ಮನ ಸಹ ಬಂದರು. ಸೊ ಮತ್ತೆ ಕಿಚನ್ ಕ್ಲೀನಿಂಗ್ ಆಗ್ತಾಯಿದೆ, ಅಂದರೆ ಡಸ್ಟ್ ಎಲ್ಲ ನೀಟಾಗಿ ಹೊಡ್ಕೊತಾ ಇದೆ ಅಮ್ಮ. ಸೊ ಶೆಲ್ಫ್ ಮೇಲೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದೆ. ಹಾಗೆ ಫ್ರೆಂಡ್ಸ್, ಈ ಬಿಸಿಲಲ್ಲಿ ಈ ಡಸ್ಟಿಗೆ ತುಂಬಾ ಒಂಥರ ಇರಿಟೇಷನ್ ಫೀಲ್ ಆಗ್ತಾ ಇರುತ್ತೆ. ಸೊ ಇನ್ನೂ ಇಲ್ಲಿ ಸಣ್ಣ ಪುಟ್ಟ ಎಲ್ಲ ಇದೆ, ತೆಗ್ದಿಡ್ಬೇಕು. ಆಮೇಲೆ ಇಷ್ಟು ತೆಗ್ದಿಡ್ಬೇಕು. ಏನೋ ಅದು ಹುಷಾರು. ಹಾಗೆ ಫ್ರೆಂಡ್ಸ್, ಇದು ವಿಡಿಯೋ ಲೆಂತಿ ಆಗುತ್ತೆ. ಸೊ ನಿಮಗೂ ನೋಡೋರ್ಗೂ ಸಹ ಬೇಜಾರಾಗ್ಬೋದು. ಸೊ ಹಾಗಾಗಿ ನಾನು ಇಲ್ಲಿಗೆ ಎಂಡ್ ಮಾಡಿ ಹಾಗೆ ನೆಕ್ಸ್ಟ್ ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ಪಾರ್ಟ್ 2ನಲ್ಲಿ. ಸೊ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ, ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ಲಾಗ್ನೊಂದಿಗೆ, ಪಾರ್ಟ್ 2 ಲಾಗ್ನೊಂದಿಗೆ. ಅಲ್ಲಿವರೆಗೂ ನಿಮ್ಗೆಲ್ಲರಿಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.